ಫೆಬ್ರವರಿ 24ರಂದು ಹಾಸನದಲ್ಲಿ ನಡೆಯಲಿರುವ ಜಾತ್ಯತೀತ ಜನತಾದಳದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪಟ್ಟಣದ ಲಯನ್ಸ್ ಭವನದಲ್ಲಿ ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆ ನಡೆಯಿತು. ಕಳೆದ 2.5 ವರ್ಷಗಳಿಂದ ನಡೆಯುತ್ತಿರುವ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸುತ್ತಿದ್ದೇನೆ. 92ನೇ ವಯಸ್ಸಿನಲ್ಲಿಯೂ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದೇನೆ ಅಂತ ಹೇಳಿದರು. ಪಕ್ಷದ ವಿರುದ್ಧ ದ್ವೇಷದ ರಾಜಕಾರಣ ನಡೆಯುತ್ತಿದ್ದು, ಲೋಕಾಯುಕ್ತ ಹಾಗೂ ಸಿಒಡಿ ತನಿಖೆಗಳ ಮೂಲಕ ಇಲಾಖೆಗಳು ತೊಂದರೆ ನೀಡುತ್ತಿವೆ. ಒಂದೇ ವರ್ಷದಲ್ಲಿ 2-3 ಎಸಿಪಿಗಳನ್ನು ಬದಲಾಯಿಸಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಲಾಗುತ್ತದೆ ಅಂತ ಆರೋಪಿಸಿದರು. ತಮ್ಮ ಅವಧಿಯಲ್ಲಿ ಸೇತುವೆ ನಿರ್ಮಾಣಕ್ಕೆ 100 ಕೋಟಿ, ರೈತರ ಸಾಲ ಮನ್ನಾಕ್ಕೆ 530 ಕೋಟಿ ವೆಚ್ಚ ಮಾಡಿದರು. ಶಾಲೆ ಕಾಲೇಜು ನಿರ್ಮಾಣದ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೂ ವಿಶೇಷ ಒತ್ತಡ ನೀಡಲಾಗಿದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ಈ 93ನೇ ವಯಸ್ಸಿನಲ್ಲಿ ಈ ಜಿಲ್ಲೆ ಒಳಗೆ ಏನು ನಡೀತಾ ಇದೆ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಎರಡೂ ರಾಷ್ಟ್ರೀಯ ಪಕ್ಷಗಳು ಏನು ನಡೀತಾ ಇದೆ ಅಂತ ಪ್ರತಿನಿತ್ಯ ನೋಡ್ತಾ ಇದ್ದಾರೆ. ದೇವೇಗೌಡರಲ್ಲ ಅವ್ರು ಇವತ್ತು 93 ಆದರೂ ಇವತ್ತು ಅವರು ಇನ್ನೂ ಕುಂದಿಲ್ಲ. ಉದಾಹರಣೆ ಹೇಳಿದ್ರೆ, ಮೊನ್ನೆ ಪ್ರಧಾನಮಂತ್ರಿಗಳು ಲೋಕಸಭಾ ಸದಸ್ಯರುಗಳನ್ನು ಮೀಟಿಂಗ್ ಕರೆದರು. ಬಿಜೆಪಿ ನಮ್ಮ ಪಕ್ಷದ ಅಲ್ಲಿ ದೇವೇಗೌಡರು ಪಕ್ಕ ಕೂತು ಒಂದು ಮಾತು ಹೇಳ್ತಾರೆ, ದೇವೇಗೌಡರೇ ನಿಮ್ಮ ಜೊತೆ ಊಟ ಮಾಡ್ತಾ ಇರೋದು ಭಾಗ್ಯ ನಮ್ಮದು. ಯಾರು ಈ ದೇಶದ ಪ್ರಧಾನಮಂತ್ರಿ ಒಬ್ಬ ಹಳ್ಳಿ ರೈತರ ಮಗ ಅವ್ರ ಜೊತೆ ಕೂತ್ಕೊಂಡು ನಿಮ್ಮ ಜೊತೆ ಊಟ ಮಾಡಕ್ಕೆ ಅನ್ನೋದು ಇವತ್ತು ಭಾಗ್ಯ ಅಂತ ಹೇಳ್ಬೇಕಾದ್ರೆ ತುಂಬಾ ತಮಿಳುಗೂಡು ಏನೋ ತಮಿಳುಗೂಡು ಅಂತ ಇದೆ ಅಂತ ಇನ್ನೂ ದೇವೇಗೌಡರು ಈ ಪಕ್ಷ ಮುಟ್ಕಡೆ ಏನು ದುಡ್ಡು ಕೆಡಬೇಕಾಗಿಲ್ಲ. ಏನೋ ಕೇಸ್ ಹಾಕಿಸ್ತಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಿಲ್ಲ. ನಾನು ಕೇಸ್ ಹಾಕೋದು ದೇವೇಗೌಡರ ಮೇಲೆ ಯಾರು ಕೇಸ್ ಹಾಕಿರೋದಿಲ್ಲ ನೋಡಿದ್ರೆ ದೇವೇಗೌಡರ ಮೇಲೆ ಲೋಕಾಯುಕ್ತ ಅವತ್ತಿಂದ ಲೋಕಾಯುಕ್ತ ಸಿಒಡಿ ಏನಿರ್ಬೇಕು ಎಲ್ಲ ಹಾಕಿದ್ರು. ಯಾರು ಅಧಿಕಾರಿ ಮಾಡಿದ್ರು ದೇವೇಗೌಡರ ಮೇಲೆ ತನಿಖೆ ಮಾಡಿದ್ರು. ದೇವೇಗೌಡರು ಚೀಫ್ ಮಿನಿಸ್ಟರ್ ಬೆಳಿಗ್ಗೆನೆ ಬಂದು ದೇವೇಗೌಡರು ಪಾದಕ್ಕೆ ಯಾರ ಅಧಿಕಾರಿ ದೇವೇಗೌಡರ ಮೇಲೆ ತನಿಖೆ ಮಾಡಿ ಸುಳ್ಳು ಕೇಸ್ಗಳನ್ನೆಲ್ಲ ಮಾಡಕ್ಕೆ ಹೋಗಿದ್ರಲ್ಲ, ಸಿಒಡಿ ಲೋಕಾಯುಕ್ತ ಅಧಿಕಾರಿನೇ ಬಂದು ದೇವೇಗೌಡರ ಇಲ್ಲ ತಪ್ಪಾಗಿದ್ದಾರೆ. ಇದು ಪೊಲೀಸ್ನವರು ಬಿಟ್ಕೊಂಡು ಅಧಿಕಾರಿಗಳು ಬಿಟ್ಕೊಂಡು ಈ ಪಕ್ಷದ ಕಾರ್ಯಕರ್ತರು ಎದುರಿಸ್ತೇ ಅಂತ ಅಧಿಕಾರಿಗಳು ತಿಳ್ಕೊಂಡಿದ್ರೆ ಅದು ಮುಂದಿನ ದಿನದಲ್ಲಿ ಅದು ನಡ್ಬೋದು ಕಾಲ ಬರುತ್ತೆ. ನೀವು ತಲೆ ಕೆಡಿಸ್ಕೋಬೇಕಾಯ್ತು. ಇವತ್ತು ಹೇಳ್ತೀನಿ, 2 ವರ್ಷ ಏನು ನಡೀತಾ ಇದೆ. ಜನವರಿ 24ರ ಕಾರ್ಯಕ್ರಮದ ಅಂಗವಾಗಿ ಈ ಪೂರ್ವಭಾವಿ ಸಭೆ ನಡೆದಿದ್ದು, ಕಾಂಗ್ರೆಸ್ ಬೇಕೆಂದೇ ಹಾಸನದಲ್ಲಿ ಸಮಾವೇಶ ಮಾಡ್ತಿದೆ ಅಂತ ಟೀಕಿಸಿದರು. 2.5 ವರ್ಷಗಳಲ್ಲಿ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಕಚೇರಿಗಳು ದಲ್ಲಾಳಿಗಳ ಅಡ್ಡೆ ಆಗಿವೆ. ಅಧಿಕಾರಿಗಳು ಜನರ ಮಾತು ಕೇಳ್ತಿಲ್ಲ ಅಂತ ಹೇಳಿದರು. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದ್ದು, ಮೊದಲ 2 ಸ್ಥಾನಗಳಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಇವೆ ಅಂತ ಹೇಳಿದರು. ದೇಶ ಮತ್ತು ರಾಜ್ಯದಲ್ಲಿ ನಿಜವಾದ ಅಹಿಂದ ನಾಯಕರ ದೇವೇಗೌಡರು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಾಧನೆ ಶೂನ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿ 145 ಬೂತ್ ಹಾಗೂ 278 ಹಳ್ಳಿಗಳಿಂದ ಪ್ರತಿ ಗ್ರಾಮದಿಂದ ಕಾರ್ಯಕರ್ತರನ್ನ ಸಮಾವೇಶಕ್ಕೆ ಕರೆತರೋಣ ಅಂತ ಮಾಜಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ ನೀಡಿದರು. 24ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ನಾವು ಈ ಸಭೆಯನ್ನು ಕರೆದಿದ್ದೀವಿ. ಒಂದು ಅಂಶದ ಕಾರ್ಯಕ್ರಮ ಇದೆ. ಯಾವ ಕಾರಣಕ್ಕಾಗಿ 24ನೇ ತಾರೀಕು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಕಾಂಗ್ರೆಸ್ಗೆ ವಿರೋಧಿಯಾಗಿ ಪ್ರದರ್ಶನ ಆಗಿದೆ. ಅವರು ಯಾವಾಗಲೂ ಕೂಡ ನಮ್ಮಿಂದ ಪ್ರದರ್ಶನ ಎಂದೂ ಕೂಡ ಮಾಡಿಲ್ಲ ಅವರು. ಆದರೆ ಸರ್ಕಾರ ಬಂದ 2.5 ವರ್ಷದಲ್ಲಿ ಬೇಕಂತಾನೆ 2 ಪ್ರದರ್ಶನ ಮಾಡಿದ್ದಾರೆ ಹಾಸನದಲ್ಲಿ. ಅವರು 2 ಸಾರಿ ಕಾರಣ ಇದು ಕುಮಾರಸ್ವಾಮಿ ಜಿಲ್ಲೆ, ಇದೊಂದು ದೇವೇಗೌಡ ಜಿಲ್ಲೆ, ರೇವಣ್ಣ ಜಿಲ್ಲೆ ಮಾಡಲೇಬೇಕಂತ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ. ನಾವು ಹೋಗಬೇಕು. ಈಗ ಅವರು 40,000 ಜನ ಕರ್ಕೊಂಡ್ಬಂದು ಒಂದು ಕಾಲಾಚರಣೆ ಇತ್ತು ಅಂತ ಹೇಳ್ತಾರೆ. ಎಲ್ಲಿ ಅಲ್ಲಿ ಕಾಂಗ್ರೆಸ್ನ ಹೇಳ್ತಾರೆ ಇಲ್ಲೇ ಲಾಸ್ಟ್ ಇರಲಿಲ್ಲ ಅಂತ. ನಮ್ಮ ಪೂರ್ಣೇಶ್ವರಿ 50 ಬಸ್ ಬಂದಿದೆ, 10 ಜನ ಕೂತ್ಕೊಂಡು ಹೋಗಿದ್ದಾರೆ. ಅವರು ಬಸ್ ಹಾಕಿದ್ದಾರೆ ಅವರು ಅಲ್ವಾ. ನಾವು ಜನತಾದಳ ಅಂದರೆ ಜನರ ದಳ ಅಂತ ಎಲ್ಲರೂ ಕೂಡ ಗೊತ್ತಿದೆ. ನಮ್ಮ
ನಮ್ಮ ಪಕ್ಷದವ್ರಿಗೆ ಸಂಘಟನೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಯಾವುದನ್ನು ವಿದ್ಯೆ ಕಲಿಸ್ಬೇಕಾಗಿಲ್ಲ, ನಮ್ದೆಲ್ಲ ಗೊತ್ತಿದೆ. ನನ್ನ ಮನವಿ ಪ್ರಾರ್ಥನೆ ಇಷ್ಟೇ, ಇವತ್ತು 2.5 ವರ್ಷದಲ್ಲಿ ಸರ್ಕಾರ ಏನು ಮಾಡಿದೆ ಕೆಲಸಗಳನ್ನ, ಗ್ಯಾರಂಟಿ ಕೊಟ್ಟಿದ್ದಾರೆ, ಬೇರೆ ಏನಿದೆ, ಅಭಿವೃದ್ಧಿ ಕಾರ್ಯ ಏನಿದೆ, ಕಚೇರಿಗಳು ಏನಾಗಿದೆ ಸರ್, ಇಷ್ಟೆಲ್ಲ ಇವತ್ತು ಜನ ಬಂದು ಸೇರ್ತಿರ್ಬೇಕಾದ್ರೆ ಸರ್ಕಾರದ ಮೇಲಿನ ಸಿಟ್ಟೇ ಆದ ಕಾರಣ, ಸರ್ಕಾರದ ಮೇಲಿನ ಸಿಟ್ಟಿನ ಕಾರಣನೇ ಇವತ್ತು ಕಚೇರಿಗಳು ಏನಾಗುತ್ತೆ. ನಿಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ, ಕಚೇರಿಗಳು ಇವತ್ತು ದಳ್ಳಾಳಿಗಳಾಗಿ ಜನರ ಮಾರ್ಪಟ್ಟಿದೆ ಕಚೇರಿಗಳಲ್ಲಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಲ್ ಸೋಮಶೇಖರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಪ್ರದೀಪ್ತ ಯಜಮಾನ್, ಚಂಚಲ ಕುಮಾರಸ್ವಾಮಿ, ಉಜ್ಮಾ ರುಜ್ವಿ, ಪಕ್ಷದ ಮುಖಂಡರುಗಳಾದ ಸಚಿನ್ ಪ್ರಸಾದ್, ಸಾಬಾ ಭಾಸ್ಕರ್, ಬೆಕ್ಕನಹಳ್ಳಿ ನಾಗರಾಜ್, ಕುಮಾರಸ್ವಾಮಿ, ಜಾತಹಳ್ಳಿ ಪುಟ್ಟಸ್ವಾಮಿಗೌಡ, ಸಂತಹಳ್ಳಿ ತಮ್ಮೇಗೌಡ, ಮುಖೇಶ್ ಜೈನ್, ಜಾಕೀರ್, ಅಲ್ತಾಫ್, ಅಸ್ಲಾಂ ಮುಂತಾದವರು ಹಾಜರಿದ್ದರು.